ತೆಲಿಗೆ ಟೋಪ್ಗಿ ಹಾಕರಿ, ಇದು ವಿಚಾರ ಮಾಡ್ತೀವಿ ನಾವು. ಯಾರು ಕೊಳ್ಳು ಕೊಯ್ಯರಿ, ಎಲ್ಲಿ ಜಗಳ ಹಚ್ಚರಿ. ನಮ್ಮ ಕಡೆ ಜಗಳ ಹಚ್ಚೋರು ಇರ್ತಾರೆ, ಒಂದೊಂದು ಕಡೆ ಜಗಳ ಹಚ್ಚೋರು ಇರ್ತಾರೆ. ಒಂದೊಂದು ಊರಾಗ ಒಬ್ರೊಬ್ರು ಹಿಂಗಿರ್ತಾರೆ, ಜಗಳ ಹಚ್ಚತನ ಅವರಿಗೆ ಊಟನೇ ಹೋಗಂಗಿಲ್ಲ, ನೀರೇ ಕುಡಿಯಂಗಿಲ್ಲ ಅವರು. ಒಂದೊಂದು ಊರಾಗ ಇರ್ತಾರೆ. ನಿಮ್ಮ ಊರಾಗ ಯಾರಿಲ್ಲ ಏನು? ಅದಾರ ಇಲ್ಲ 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 ಇಲ್ಲ. ಬಾ ತೋಬಾ. ಎಂಥ ಊರ್ರಿ, ಜಗಳ ಹಚ್ಚೋ ಊರೇ ಇಲ್ಲ ಇದು. ಒಂದ್ಸಲ ಚಪ್ಪಳೆ ಬಾರಿಸ್ರಿ, ನಿಮ್ಮ ಬಾರಿಸ್ಕೋರಿ. ಜಗಳ ಹಚ್ಚು ಒಂದೊಂದು ಮನುಷ್ಯರು ಇರ್ತಾರೆ ಎಲ್ಲ ಕಡೆ, ಊರಂದಲ್ಲಿ ಇರ್ತಾರೆ, ನಿಮ್ಮಲ್ಲಿಲ್ಲ. ನಗ್ಲತ್ತಾರ ಅವ್ರು, ಅದಾರ್ರಿ ನಾವು ಕೇರ್ ಮಾಡಲ್ಲ ಅಂತಾರೆ ಅವ್ರು. ಒಬ್ಬವ ಏನು ಮಾಡ್ದ ಅಂತಂದ್ರೆ ಜೀವನ ಪರ್ಯಂತರ ಅವನ ಸ್ವಭಾವ ಇತ್ತು. ಏನು ಸ್ವಭಾವ ಅಂತಂದ್ರೆ ಜಗಳ ಹಚ್ಚೋದು ಸ್ವಭಾವ. ಅಣ್ಣ ತಮ್ಮರಲ್ಲಿ ಜಗಳ ಹಚ್ಚೋದು, ಅಣ್ಣ ತಮ್ಮರು ಜಗಳ ಹಚ್ಚೋದು ಮುಗೀತಂತಂದ್ರೆ ಓಣಿಯಲ್ಲಿ ಜಗಳ ಹಚ್ಚೋದು. ಓಣಿಯಲ್ಲಿ ಜಗಳ ಮುಗೀತಂತಂದ್ರೆ ಈ ಓಣಿಗೆ ಮತ್ತೊಂದು ಓಣಿಗೆ ಜಗಳ ಹಚ್ಚೋದು, ಈ ಮನೆಗೆ ಮತ್ತೊಂದು ಮನೆಗೆ ಜಗಳ ಹಚ್ಚೋದು. ಎರಡು ಗುಡಿ ಇದ್ದು ಅಂದ್ರೆ ಈ ಗುಡಿದವ್ರಿಗೆ ಆ ಗುಡಿದವ್ರಿಗೆ ಜಗಳ ಹಚ್ಚೋದು. ಅವನ ಕೆಲಸನೇ ಅದು, ಏನು ಜಗಳ ಹಚ್ಚೋದು ಕೆಲಸ. ಒಬ್ರೊಬ್ರಿಗೆ ಅದು ಸ್ವಭಾವ ಇರ್ತದೆ. ಜಗಳ ಹಚ್ಚಲಿಲ್ಲ ಅಂತಂದ್ರೆ ಅನ್ನ ರುಚಿ ಹತ್ತಂಗಿಲ್ಲ. ಜಗಳ ಹಚ್ಚ ತಕ್ಷಣ ಅದು ನೋಡಿ ಆನಂದ ಪಡೋರು ಬಹಳ ಜನ ಇರ್ತಾರೆ. ಹಂಗೆ ಜಗಳ ಹಚ್ಚಾವ ಪ್ರತಿದಿನ. ಎಲ್ಲರ ಸಣ್ಣ ಪುಟ್ಟದ್ದು ಯಾಕಾಗಲ್ಲ, ದೊಡ್ಡದು ಯಾಕಾಗಲ್ಲ, ಜಗಳ ಹಚ್ಚೋದೇ ಒಂದು ಕೆಲಸ. ಜಗಳ ಹಚ್ಚಿ ಆನಂದ ನೋಡೋದು, ನೋಡಿ ಮತ್ತೆ ಮನೆಗೆ ಬಂದು ಸ್ನಾನ ಮಾಡಿಕೊಂಡು ಊಟ ಮಾಡೋದು. ಆಗ ಅನ್ನ ರುಚಿ ಹತ್ತೈತೆ ಅವನಿಗೆ. 90 ವರ್ಷ ಪರ್ಯಂತರ ಏನು ಮಾಡ್ದ ಇವ? ಬರೇ ಜಗಳ ಹಚ್ಚೋದೇ ಕೆಲಸ ಮಾಡ್ದ. 90 ವರ್ಷ ಆಗಿದ ನಂತರ ಹಿಂಗೊಂದು ದೇವಸ್ಥಾನ ಇತ್ತು. ಇಂಥ ದೇವಸ್ಥಾನದೊಳಗೆ ಮೀಟಿಂಗ್ ಕರೆಸ್ದ. ಡಾಂಗೋರಿ ಕೊಟ್ಟ ಊರಿಗೆ, ಇಂಥ ಸೌಕಾರ ಎಲ್ಲರಿಗೆ ಒಂದು ಒಳ್ಳೆಯ ಮಾತು ಹೇಳೋ ಅದಾನ, ಎಲ್ಲರೂ ಬರ್ರಿಯಪ್ಪ ಅಂಥೇಳಿ ಡಾಂಗೋರಿ ಕೊಡಿಸ್ದ. ಊರಾಗಿನ ಜನ ವಿಚಾರ ಮಾಡಿದ್ರು, ಜೀವನ ಪರ್ಯಂತರ ಈ ಸೌಕಾರ ಒಳ್ಳೆ ಕೆಲಸ ಮಾಡಿಲ್ಲ, ಜೀವನ ಪರ್ಯಂತರ ಬರೇ ಜಗಳ ಹಚ್ಚೋದೇ ಕೆಲಸ ಮಾಡಿದಾನ. ತೊಂಬತ್ತು ವರ್ಷ ಆಗ್ಯದ, ಏನೋ ಒಳ್ಳೆ ಮಾತು ಹೇಳ್ತಾನಂತ ಹೇಳಿ ಡಾಂಗೋರಿ ಹೊಡಿಸಿದಾನ. ಏನು ಹೇಳ್ತಾನೋ ಏನೋ ಅಂತ ಹೇಳಿ ಇಡೀ ಊರು ಜನ ಮೀಟಿಂಗಿಗೆ ಬಂತು. ಮಂದಿರದೊಳಗೆ ಹಿಂಗೆ ಜನ ಕುತ್ಕೊಂಡಿದ್ರು, ಹಿಂಗೆ ಹೆಣ್ಮಕ್ಕಳು, ಹಿಂಗೆ ಗಂಡಸು ಮಕ್ಕಳು, ಹಿಂಗೆ ಹುಡುಗರು ಎಲ್ಲರೂ ಕುತ್ಕೊಂಡಿದ್ರು. ಇವ ಬಂದ ಮುದುಕ, 90 ವರ್ಷದ ಮುದುಕ ಬಂದ ತಕ್ಷಣ ಅವ ಎಲ್ಲರಿಗೂ ನಮಸ್ಕಾರ ಮಾಡ್ದ. ನಮಸ್ಕಾರ ಮಾಡಿ ಅಂದ, ನೋಡ್ರಪ್ಪ ನಂದು ವಯಸ್ಸು ಎಷ್ಟಾಗ್ಯದ? 90 ವರ್ಷ ಆಗ್ಯದ. ಜೀವನ ಪರ್ಯಂತರ ನಾ ಏನು ಮಾಡೇನಿ ನಿಮ್ಗಾರ ಗೊತ್ತದ. ಅಣ್ಣ ತಮ್ಮರಲ್ಲಿ ಜಗಳ ಹಚ್ಚೇನಿ, ಪಕ್ಕದ ಮನೆಯಲ್ಲಿ ಜಗಳ ಹಚ್ಚೇನಿ, ಓಣಿಯಲ್ಲಿ ಜಗಳ ಹಚ್ಚೇನಿ, ಪ್ರತಿಯೊಬ್ಬರಲ್ಲಿ ಜಗಳ ಹಚ್ಚೇನಿ. ನಿಮ್ಗಾರ ಗೊತ್ತದ, ಜಗಳ ಹಚ್ಚೇನಿ. ನಾ ಜೀವನ ಪರ್ಯಂತರ ಬರೀ ಜಗಳ ಹಚ್ಚೋದ್ರಾಗೆ ನನ್ನ ಜೀವನ ಹೋಗ್ಯದ. ಲಾಸ್ಟಕ್ಕೆ ನನಗೊಂದು ಬುದ್ಧಿ ಬಂದ್ಯದ. ಏನಂತಂದ್ರೆ ನಾ ಸಾಯೋ ತನಕ ಈ ಊರಿನಲ್ಲಿ ಜಗಳ ಹಚ್ಚೋದೇ ಕೆಲಸ ಮಾಡೇನಿ.
ಈಗೋ ನಾಳೆನೋ ನಾಡ್ದನೋ ಏನೋ 8 ದಿನಕ್ಕೋ ನನ್ನ ವಯಸ್ಸಾಗ್ಯದ, ನನ್ನ ಪ್ರಾಣ ಪಕ್ಷಿ ಹಾರಿ ಹೋಗ್ತದ. ಈ ಊರಿನ ಜನರಿಗೆ, ಈ ಸುಟ್ಟಟ್ಟಿಯ ಜನರಿಗೆ ಒಳ್ಳೆ ಮಾತು ಹೇಳಬೇಕು ಅಂತ ಹೇಳಿ ನಾ ಮೀಟಿಂಗ್ ಕರೆಸೇನಿ. ಜನ ಅಂದರು, ವಾ 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 ಸಾಯೋ ಕಾಲಕ್ಕಾರ ಬುದ್ಧಿ ಬಂತಲ್ಲಪ್ಪ ನಮ್ಮ ಸೌಕಾರಿಗ ಅಂತಂದ್ರು ಜನ. ಸಾಯೋ ಕಾಲಕ್ಕಾರ ಬುದ್ಧಿ ಬಂತ. ಐತ್ರಿ ಸೌಕಾರ ಏನದ ಹೇಳ್ರಿ. ಏನಿಲ್ಲ ಸಾಯೋ, ನಾ 90 ವರ್ಷ ಪರ್ಯಂತರ ಜಗಳ ಹಚ್ಚೋದೇ ಕೆಲಸ ಮಾಡೇನಿ. ನಾ ಸತ್ತ ಮ್ಯಾಲ ನಂದು ಹೆಣ ಈ ಸುಟ್ಟಟ್ಟಿ ಒಳಗೆ ಅಂತ್ಯ ಸಂಸ್ಕಾರ ಮಾಡಕ್ಕೆ ಹೋಗ್ಬೇಡ್ರಿ. ಯಾಕಂತಂದ್ರೆ ನಾ ಜೀವನ ಪರ್ಯಂತರ ಕೆಟ್ಟದ ಕೆಲಸ ಮಾಡೇನಿ, ಜಗಳ ಹಚ್ಚುವಂಥ ಕೆಲಸ ಮಾಡೇನಿ. ಮತ್ತು ನನ್ನ ಆತ್ಮ ಊರಾಗ ಬಂದ ಮತ್ತಿನ ಜಗಳ ಹಚ್ಚುವಂಥ ಕೆಲಸ ಮಾಡ್ತದ. ನಂದು ಹೆಣ ನಾ ಸತ್ತಿನ ಮ್ಯಾಲ ನೀವು ಎಲ್ಲರೂ ಕೂಡಿ ಏನು ಮಾಡಿರಿ ಅಂದ್ರೆ, ನಿಮ್ದೇನು ಶಿವಾರ ಇರ್ತತಲ್ಲ, ಈ ಶಿವಾರ ಬಿಟ್ಟು ಏನು ಮಾಡಿರಿ ಅಂತಂದ್ರೆ, ಪಕ್ಕದ ಹಳ್ಳಿ ಯಾವ್ದಾರ ಅದ ಏನಿಲ್ಲ, ಯಾವುದದ, ಕೊಕಟ್ನೂರು, ಇಲ್ಲೇ ಸಮೀಪ ಕೊಕಟ್ನೂರು ಅದ. ಅಲ್ಲಿ ಅವ್ರ ಸೀಮೆ, ಕೊಕಟ್ನೂರು ಸೀಮೆಯಲ್ಲಿ ಹೋಗಿ ಅವ್ರ ರುದ್ರಭೂಮಿಯಲ್ಲಿ ಅಲ್ಲಿ ನಂಗೆ ಅಂತ್ಯ ಸಂಸ್ಕಾರ ಮಾಡಿರಿ. ಜನ ಅಂದರು, ವಾ 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 ನಮ್ಮ ಸೌಕಾರ ಎಷ್ಟು ಚಂದ ಮಾತು ಹೇಳ್ಯಾನ, ಕರೆಕ್ಟ್ ಹೇಳ್ಯಾನ. 90 ವರ್ಷ ಪರ್ಯಂತರ ಬರೇ ಜಗಳ ಹಚ್ಚೋ ಕೆಲಸ ಮಾಡ್ಯಾನ. ಈಗ ನಮ್ಮ ಸೌಕಾರನಿಗೆ ಏನಾಗ್ಯದ ಅಂತಂದ್ರೆ ಬುದ್ಧಿ ಬಂದ್ಯದ, ಒಳ್ಳೆ ಮಾತು ಹೇಳ್ಯಾನ ಅಂತ ಹೇಳಿ ಎಲ್ಲರೂ ಮೀಟಿಂಗ್ದಾಗ ಕೂತ್ಕೊಂಡವ್ರು ಎಲ್ಲರೂ ನಮಸ್ಕಾರ ಮಾಡಿದವ್ರು ಆಯ್ತು ರೀ ನಾವು ಹೋಗ್ತೇವ್ರಿ, ಆಯ್ತು ಹಾಗೆ ಮಾಡ್ತೇವ್ರಿ, ನಿಮ್ಗೆ ವಚನ ಕೊಡ್ತೀವ್ರಿ ಅಂತ ಎಲ್ಲರೂ ಮಾತಾಡಿ ಯಾರ್ದವ್ರು ಮನೆಗೆ ಹೋದರು. ಮರುದಿನ ಈ 90 ವರ್ಷದ ಮುದುಕ ಕೊಕಟ್ನೂರಿಗೆ ಹೋದ. ಅಲ್ಲಿ ಡಂಗೋರಿ ಹೊಡಿಸಿ ಅಲ್ಲಿ ಹೇಳ್ದ, ನೋಡ್ರಪ್ಪ ಬರ್ರಿ ಎಲ್ಲರೂ ಬರ್ರಿ, ಒಂದು ಒಳ್ಳೆ ಮಾತು ಹೇಳೋದದ. ಜನ ಎಲ್ಲ ಬಂದರು, ಏನು ಹೇಳೋದ ಏನೋ ಅಂಥೇಳಿ. ಏನಿಲ್ಲ, ಸುಟ್ಟಟ್ಟಿ ಒಳಗೆ ಜನ ಎಲ್ಲ ಮೀಟಿಂಗ್ ಮಾಡ್ಕೊಂಡಿದ್ದಾರೆ. ಈ ಸೌಕಾರ ಜೀವನ ಪರ್ಯಂತರ ಒಳ್ಳೆ ಕೆಲಸ ಮಾಡಿಲ್ಲ, ಜಗಳ ಹಚ್ಚುವಂಥ ಕೆಲಸ ಮಾಡಿದಾನ. ಇವ ಸತ್ತ ಮ್ಯಾಲ ಕೊಕಟ್ನೂರಾಗ ಅಂತ್ಯ ಸಂಸ್ಕಾರ ಮಾಡಾರಿ, ಅಲ್ಲೇ ಜಗಳ ಹಚ್ಕೋತಿರ್ಲಿ, ನಮ್ಮ ಊರಾಗ ಬೇಡ ಅಂಥೇಳಿ ಹಿಂಗೆ ಮೀಟಿಂಗ್ ಮಾಡಿದಾರ. ನೋಡ್ರಿ, ನಿಮಗೆ ಗೊತ್ತದ, ಪಕ್ಕದ ಹಳ್ಳಿದವ್ರು ಅದಿರಿ ನೀವು. ನಾ ಜೀವನ ಪರ್ಯಂತರ ಕೆಟ್ಟದ ಕೆಲಸ ಮಾಡೇನಿ, ನಿಮ್ಗೆಲ್ಲರಿಗೆ ಗೊತ್ತದ. ನಂದು ಹೆಣ ಇಲ್ಲಿ ತೊಗೊಂಡು ಬಂದರು ಅಂತಂದ್ರೆ ನೀವು ನಿಮ್ಮ ರುದ್ರಭೂಮಿಯೊಳಗೆ ಅಂತ್ಯ ಸಂಸ್ಕಾರ ಮಾಡಕ್ಕೆ ಕೊಡಬೇಡ್ರಿ, ಬೆಕ್ಕಾದಾಗಲಿ ಅಂತ್ಯ ಸಂಸ್ಕಾರ ಮಾಡಕ್ಕೆ ಕೊಡಬೇಡ್ರಿ ಅಂತೇಳಿ ಅಲ್ಲಿ ಹಂಗೆ ಹೇಳ್ದ, ಇಲ್ಲಿ ಹಿಂಗೆ ಹೇಳ್ದ. ಏನು ಮಾಡ್ತೀರಿ? ಹೆಂಗದ ಮಜಾ? ಅಲ್ಲಿ ಹಂಗೆ ಹೇಳೋದು, ಇಲ್ಲಿ ಹಿಂಗೆ ಹೇಳೋದು. ಮುಂದೆ ಏನಾಯ್ತು ಅಂತಂದ್ರೆ 4-5 ದಿನ ಬಿಟ್ಟು ಪಾಪ 90 ವರ್ಷ ಮುದುಕ ತೀರ್ಕೊಂಡ. ಪ್ರಾಣ ಪಕ್ಷಿ ಹಾರೋಯ್ತು. ಹಾರಿ ಹೋದ ತಕ್ಷಣ ಊರಾಗಿನ ಜನ ಎಲ್ಲ ಕೂಡಿದ್ರು. ಸೌಕಾರ ನಮಗೆ ಹೇಳ್ಯಾನ, ಏನು ಇಲ್ಲಿ ಅಂತೆ ಸಂಸ್ಕಾರ ಮಾಡಕ್ಕೆ ಹೋಗ್ಬೇಡ್ರಿ, ಮತ್ತು ನಾ ಜಗಳ ಹಚ್ಚೋದು ಕೆಲಸ ಮಾಡ್ತೀನಿ, ಮತ್ತು ನಿಮ್ಮಲ್ಲಿ ಜಗಳ ಹಚ್ತೀನಿ, ನನ್ನ ಆತ್ಮ ಹಂಗೆ ಜಗಳ ಹಚ್ಚೋದೇ ಕೆಲಸ ಮಾಡ್ತದ. ಜೀವನ ಪರ್ಯಂತರ ನಾ ಅದೇ ಕೆಲಸ ಮಾಡ್ಕೊತ ಬಂದೇನಿ. ಈಗ ಅಂಥ ಕೆಲಸ ಮಾಡಬೇಡ ಅಂತಂದ್ರೆ ನಂದು ಶರೀರ ಸತ್ತ ಮೇಲೆ ಕೊಕಟ್ನೂರು ಊರಾಗ ಅಂತ್ಯ ಸಂಸ್ಕಾರ ಮಾಡಬೇಕು. ಜನ ಎಲ್ಲ ಮಾತಾಡ್ಕೊಂಡ್ರು. ಮಾತಾಡಿದ ತಕ್ಷಣ ಅಲ್ಲಿ ಗೊತ್ತಾಯ್ತು ಕೊಕಟ್ನೂರು ಊರಾಗ ಏನು ಸೌಕರ್ ಸತ್ತಾರ ಪರವಾಗಿಲ್ಲ, ಅಲ್ಲಿ ಜನ ಎಲ್ಲ ಇಲ್ಲೇ ಅಂತ್ಯ ಸಂಸ್ಕಾರ ಮಾಡಕ್ಕೆ ಬರತ್ತಾರ ಅಂತ ಹಿಂಗೂ ಸುದ್ದಿ ಅಲ್ಲಿ ಜನ ಎಲ್ಲ ಮೀಟಿಂಗ್ ಮಾಡಿದ್ರು. ಏನಿಲ್ಲ, ರುದ್ರಭೂಮಿಯವ್ರಿಗೆ ನಾವು ಹೋಗರಿ, ತೊಗೋರಿ, ಎಲ್ಲ ಕೊಡ್ಲಿ ತೊಗೋರಿ, ಬಾಡ್ಗಿ ತೊಗೋರಿ, ಎಲ್ಲ ತೊಗೋರಿ, ತೊಗೊಂಡು ನಡೀರಿ. ಅಲ್ಲಿ ಹೆಣ್ಮಕ್ಳು ಗಂಡಸು ಮಕ್ಕಳು ಎಲ್ಲರೂ ಯುವಕರು ಎಲ್ಲರೂ ಬರ್ರಿ, ಬಡ್ಗಿ ತೊಗೊಂಡು ಬರ್ರಿ ಅಂತ ಹೇಳಿ ಆ ರುದ್ರಭೂಮಿಯಲ್ಲಿ ಬಡ್ಗಿ ಕೊಡ್ಲಿ ಎಲ್ಲ ತೊಗೊಂಡು ನಿಂತರು ಅಲ್ಲಿ ಕೊಕಟ್ನೂರಾಗ. ಇಲ್ಲಿ ಜನರಿಗೆ ಗೊತ್ತಾಯ್ತು, ಏನು ಅಲ್ಲಿ ಬಡ್ಗಿ ಕೊಡ್ಲಿ ಎಲ್ಲ ತೊಗೊಂಡು ನಿಂತಾರೆ, ಇಲ್ಲಿ ಮಾಡ್ಕೊಡಂಗಿಲ್ಲ ಅಂತೇಳಿ. ಇಲ್ಲಿ ಸುಟ್ಟಟ್ಟಿ ಜನ ಏನು ಕಮ್ಮಿ ಏನು? ತೊಗೋರಿ, ನೀವು ಬಡ್ಗಿ ತೊಗೋರಿ, ಕೊಡ್ಲಿ ತೊಗೋರಿ. ನೋಡ್ರಿ, ಇಲ್ಲಿ ಜನನೂ ಎಲ್ಲ ಕೊಡ್ಲಿ ಬಡ್ಗಿ ಎಲ್ಲ ತೊಗೊಂಡು
ಅಂತ್ಯ ಸಂಸ್ಕಾರ ಮಾಡಕ್ಕೆ ಆ ಚಟ್ಟದ ಮೇಲೆ ಹೆಣ ಕೂಡಿಸಿದ್ರು ತಗೊಂಡು ನಡೆದ್ರು. ಮುಗ್ದೋಯ್ತು. ಅಲ್ಲಿ ಜನ ಅನ್ನಕತ್ತರು ಏನು, ನಾವು ಇಲ್ಲೇ ಅಂತ್ಯ ಸಂಸ್ಕಾರ ಮಾಡೋರು ಅಂತ ನೀವು ಅನ್ನಕತ್ತೀರಿ. ಸುಟ್ಟಟ್ಟಿ ಜನ ಏನು, ಇಲ್ಲೇ ನಾವು ಅಂತ್ಯ ಸಂಸ್ಕಾರ ಮಾಡೋರು, ಅಲ್ಲಿ ಜನ ನಾವು ಮಾಡ್ಕೊಡಂಗಿಲ್ಲ. ಇಬ್ಬರು ಜಗಳ ಹತ್ತಲ್ಲಿ. ಈ ಊರಿಗೆ ಆ ಊರಿಗೆ ಜನ, ಅದು ರುದ್ರಭೂಮಿಯಲ್ಲಿ ಸಂಶಾನದೊಳಗೆ ಜಗಳ. ನಾವು ಇಲ್ಲೇ ಹುಳೋರು, ಇಲ್ಲೇ ಅಂತ್ಯ ಸಂಸ್ಕಾರ ಮಾಡೋರು ಅಂತ ನೀವು, ಅವರು ನಾವು ಇಲ್ಲಿ ಮಾಡಿಕೊಡಂಗಿಲ್ಲ ಅಂತ ಹೊಡೆದಾಟ ಬಡ್ದಾಟ ನಡೀತು. ಇಬ್ಬರೂ ಬೈಯೋದೇನು, ಒಬ್ಬರ ಮೇಲೆ ಒಬ್ಬರು ಹೊಡ್ಕೊಳ್ಳೋದೇನು ಬಡ್ಕೊಳ್ಳೋದೇನು ನಡೀತಲ್ಲಿ. ಜಗಳ ಇಬ್ಬರು ಬಡ್ದಾಡಕತ್ತರು, ಜಗಳ ಆಡಾಕತ್ತರು. ಮ್ಯಾಲ ಕುಂತಿದ್ದ ಹೆಣ ನಗತಿತ್ತು. ಏನು, ನಾ ಸತ್ತರ ನನ್ನ ಕೆಲಸ ಮುಂದುವರ್ಸ್ಕೊಂಡು ನಡೆದ ಮಂದಿ, ನಾ ಸತ್ತೇನೆ, ಅದು ಕೆಲಸ ಮಾಡತ್ತಾರ ಮಂದಿ, ನನ್ನ ಕೆಲಸ. ಜೀವನದೊಳಗೆ ಇಂಥ ಜನನೂ ಇರ್ತಾರ. ಏನು ರೀ ಸೌಕಾರ, ಇರ್ತಾರಿಲ್ಲ? ಜೀವನ ಪರ್ಯಂತರ ಜಗಳ ಹಚ್ಚೋದು, ಸತ್ತ ಮೇಲೂ ಜಗಳ ಹಚ್ಚೇ ಸಾಯೋದು. ಕೇಳಿರಿ ಎಲ್ಲರ? ನಾವು ಜಗಳ ಹಚ್ಚಬಾರ್ದು, ಮತ್ತೊಬ್ಬರ ಜೀವನದೊಳಗೆ ತ್ರಾಸು ಕೊಡುವಂಥ ಕೆಲಸ ಮಾಡಬಾರ್ದು. ಜೀವನದೊಳಗೆ ಏನದ ಹೇಳ್ರಿ? ನಮಗೆ ಆಯುಷ್ಯ ಎಷ್ಟು ಕೊಟ್ಟನ ಭಗವಂತ? ಸ್ವಲ್ಪ ಅಲ್ಪ ಕೊಟ್ಟನ. 60, 50, 70, 80, 90, ಭಾಳ ಅಯ್ಯಯ್ಯ ಅಂತಂದ್ರೆ 100 ವರ್ಷ. 100 ವರ್ಷದೊಳಗನ ಇಷ್ಟು ಅಹಂಕಾರ, ಇಷ್ಟು ದ್ವೇಷ, ಇಷ್ಟು ಸಿಟ್ಟು, ಇಷ್ಟು ಅಸೂಹೆ ಎದಕ್ಕೆ ಬೇಕ್ರಿ? ಇದೆಲ್ಲ ಎದಕ್ಕೆ ಬೇಕು ಹೇಳ್ರಿ? ಇದೆಲ್ಲ ಬಿಟ್ಟು ಶರಣರು ಹೇಳ್ತಾರ, ಇದು ಎಲ್ಲ ಬಿಟ್ಟು ನೀ ಜ್ಞಾನವನ್ನು ಸಂಪಾದನೆ ಮಾಡ, ಅದು ಅಧ್ಯಾತ್ಮದ ಜ್ಞಾನವನ್ನು ಸಂಪಾದನೆ ಮಾಡ. ಅಂತ ಅಧ್ಯಾತ್ಮ ಜ್ಞಾನ ಎಲ್ಲಿ ಸಿಗಂಗಿಲ್ಲ, ಅದು ಹಾದಿ ಬೀದಿಯಲ್ಲಿ ಸಿಗಂಗಿಲ್ಲ. ಅದು ಮಹಾತ್ಮರ ವಾಣಿಯಿಂದ ಸಿಗ್ತದ. ಆಧ್ಯಾತ್ಮ ಲೋಕದ ಪಂಡಿತರ ಬಾಯಿಯಿಂದ ಸಿಗ್ತದ. ಅಂಥ ಜ್ಞಾನರತ್ನ ನಾವು ಪಡ್ಕೊಳ್ಬೇಕಾಗಿತ್ತು ಅಂತಂದ್ರೆ ಎಲ್ಲವನ್ನು ನಾವು ಸರಿಸಬೇಕಾಗ್ತದ, ಸ್ವಲ್ಪ ಸಂಸಾರ ಸರಿಸಬೇಕಾಗ್ತದ. ಆಧ್ಯಾತ್ಮದೊಳಗೆ ಈ ಭವಸಾಗರ ದಾಟಬೇಕಾಗಿತ್ತು ಅಂತಂದ್ರೆ ಜ್ಞಾನರತ್ನದ ಬಹಳ ಮುಖ್ಯ ಅದ. ಅಂಥ ಜ್ಞಾನರತ್ನ ನಾವು ಪಡ್ಕೊಂಡಿದ್ದಾಗ ಮಾತ್ರ ನಮ್ಮ ಜೀವನ ಬದುಕು ಸುಂದರ ಆಗ್ಲಿಕ್ಕೆ ಸಾಧ್ಯ ಅದ. ಇಲ್ಲ ಅಂತಂದ್ರೆ ಇಲ್ಲ. ಅದಕ್ಕೆ ಹೇಳಿದ್ರು ಜ್ಞಾನ ಅಲಂಕರಿಸ್ಕೋ, ಸಂಪಾದನೆ ಮಾಡ್ಕೋ. ಅಂಥ ಜ್ಞಾನವನ್ನು ಸಂಪಾದನೆ ಮಾಡೋಕ್ಕೋಸ್ಕರಗೆ ನೀವೆಲ್ಲ ಬಂದಿದ್ದೀರಿ. ಇವತ್ತು ಮೊದಲನೇ ದಿನ ಕರೆಕ್ಟ್ 40 ನಿಮಿಷ ಆಯಿತು. ಪೂಜ್ಯರು ಮಾತಾಡೋರು ಅದಾರ, ಪೂಜ್ಯರ ಆಶೀರ್ವಚನ ಅದ. ಇವರ ಆಶೀರ್ವಚನವನ್ನು ಕೇಳಿಕೊಂಡು ಕರೆಕ್ಟ್ ನಾಳೆಯಿಂದ 1 ತಾಸು ಪ್ರವಚನ ಇರ್ತದ. ಎಷ್ಟು ಗಂಟೆಗೆ ಚಾಲು ಮಾಡ್ಯಾರ ಯಜಮಾನ್ರಿ ಸರ್ ಹೇಳ್ರಿ? 7ಕ್ಕೆ ಪಕ್ಕ ಬರ್ತಾರೆ ಇವರು? ಪಕ್ಕ? ನಾಳೆ ಬರ್ತೀರಿ ಪಕ್ಕ ನೀವು? ಜೋರಾಗಿ ಹೇಳ್ರಿ. ಊಟ ಮಾಡಿರಿಲ್ಲ ಮಧ್ಯಾಹ್ನ? ಈಗಲ್ಲ. 8ಕ್ಕೆ ಬರ್ತೀರಿ 7ಕ್ಕೆ ಬರ್ತೀರಿ? 7ಕ್ಕೆ ಹೌದಿಲ್ಲ? 7 ಕರೆಕ್ಟವಾಗಿ ನೀವು ಬರ್ಬೇಕು. ನಿಮ್ಮ ಜೊತೆಯಲ್ಲಿ ಮತ್ತೊಬ್ಬರಿಗೆ ಕರ್ಕೊಂಬರ್ಬೇಕು. ಅಂದಕ್ಕೆ ಪುಣ್ಯ ಸಿಗ್ತದೆ, ಅಪ್ಪಯ್ಯನ ಆಶೀರ್ವಾದವನ್ನು ಸಿಗ್ತದೆ. ನೀವು ಒಬ್ಬರೇ ಬಂದ್ರೆ ಸಿಗಲ್ಲ. ನೀವರ ಬರ್ರಿ, ನಿಮ್ಮ ಜೊತೆಯಲ್ಲಿ ಮತ್ತೊಬ್ಬರಿಗೆ ಕರ್ಕೊಂಡು ಬರ್ರಿ. ಇದು ಭಾಳ ದೊಡ್ಡ ಪುಣ್ಯ ಅದ. ಕರೆಕ್ಟ್ 7ರಿಂದ 8 ಗಂಟೆ 8:30 ತನಕ ಮುಗ್ದು ಹೋಗ್ತದೆ. ಮತ್ತು ಪ್ರಸಾದ ಇರ್ತದೆ ಪ್ರತಿನಿತ್ಯ ಪಕ್ಕ ನೋಡ್ರಿ. ಪ್ರಸಾದ ಮಾಡಿಸ್ಯಾರ. ನೀವೇನು ಮನ್ಯಾಗ ಅಡುಗೆನೇ ಮಾಡೋದು ಬೇಡ,
ಎಲ್ಲರೂ ಕರ್ಕೊಂಬರ್ರಿ, ಮಕ್ಕಳನ್ನ ಕರ್ಕೊಂಬರ್ರಿ. ಬರೀ ಟಿ ವಿ ನೋಡಕ್ಕೆ ಹಚ್ಚದೆ, ಮೊಬೈಲ್ ನೋಡಕ್ಕೆ ಹಚ್ಚದೆ, ಇದೆಲ್ಲ ಅದಕ್ಕೆ ಹಚ್ಚಾರ, ಅದು ನೋಡೋದಿತ್ತು ಅಂತಂದ್ರೆ ನಾವೇ ಯಾಕೆ ಬರ್ಬೇಕು? ಇವು ಗವಾಯಿಗಳು ಪಾಪ ಕಣ್ಣಿಲ್ಲ ಏನಿಲ್ಲ, ಆದರೆ ಎಷ್ಟು ಸುಂದರ ಹಾಡು ಹಾಡ್ತಾರೆ. ಇವರು ಸುಮಧುರ ಹಾಡವನ್ನು ಯಾರು ಕೇಳಬೇಕು? ಇವ್ರು ನೋಡಿ ಚರ್ಮದೊಳಗೆ ಶಬ್ದ ತೆಗಿತಾರೆ, ಹೌದಿಲ್ಲ? ಹ್ಞೂ ಅನ್ನತ್ತಾರ ಅವರು. ಚರ್ಮದೊಳಗೆ ಶಬ್ದ ತೆಗಿತಾರೆ. ಇವ್ರು ಶಬ್ದವನ್ನು ಕೇಳಕ್ಕೆ ಯಾರು ಬರ್ಬೇಕು? ನಾವೇ ಬರ್ಬೇಕು. ಬರೇ ಈ ಕಮಿಟಿಯವ್ರು ಅಷ್ಟೇ ಸಾಕಂತಂದ್ರೆ, ಬರೀ ಇಲ್ಲಿ ಓನ್ಯಾಗಿನವ್ರು ಅಷ್ಟೇ ಸಾಕಂತಂದ್ರೆ ಇದೆಲ್ಲ ವೈಭವ ಎದಕ್ಕೆ ಬೇಕ್ರಿ? ಹಾಂ, ಮುಂದಿನ ವರ್ಷ ಕೇಳಾರೆ, ಮುಂದಿನ ವರ್ಷ ನೀವು ಜೀವಂತ ಇರ್ತೀರ ಅಂತ ಏನು ಗ್ಯಾರಂಟಿ ಅದ ಗ್ಯಾರಂಟಿ? ಹಾಂ ಇಲ್ಲ. ಈಗ ನಾ ಪ್ರವಚನ ಮಾಡತ್ತೀನಿ, ನಾ ಮಠಕ್ಕೆ ಹೊಕ್ಕೆ ಅಂತ ಗ್ಯಾರಂಟಿ ಅದ ನಂಗೆ? ಹಾಂ ಇಲ್ಲ. ಇಲ್ಲಿ ಕುತ್ಕೊಂಡಾರ ಪೂಜ್ಯರು, ನೋಡ್ರಿ ಎಷ್ಟು ಚಂದ ಅದಾರ. ಹಾಂ, ಇವ್ರು ನಾಳೆ ಹೊಕ್ಕಾರಂತ ಗ್ಯಾರಂಟಿ ಅದ ಮಠಕ್ಕೆ? ಇಲ್ಲ. ನೀವು ಇಲ್ಲಿ ಕುತ್ಕೊಂಡಿರಿ, ಏನು ಯಜಮಾನ್ರ ಮನೆಗೆ ಹೋಗ್ತೀರಿ ಅಂತ ಗ್ಯಾರಂಟಿ ಅದ ನಿಮ್ಗೆ? ಇಲ್ಲ. ಯಾರಿಗೂ ಏನು ಗ್ಯಾರಂಟಿ ಇಲ್ಲ. ಗ್ಯಾರಂಟಿ ಇಲ್ಲ ಅಂತಂದ್ರೆ ಇಲ್ಲಿ ಬರಂಗಿಲ್ಲ ನಾವು. ಇದು ಮಹತ್ವದ ಮತ್ತೇನಿಲ್ಲ. ಪಕ್ಕ ನೀವು ಎಲ್ಲರೂ ಏನು ಮಾಡಿರಿ ಅಂತಂದ್ರೆ ಅಲ್ಲಿ ಒಬ್ಬರು ಕೂತ್ಕೊಂಡೆ, ಇಲ್ಲಿ ಒಬ್ಬರು ಕೂತ್ಕೊಂಡೆ, ಆ ಕಡೆ ಒಬ್ಬರು ಕೂತ್ಕೊಂಡೆ. ಇದು ಶಿಷ್ಟಾಚಾರ ಅಲ್ಲ. ಚಂದ ಕುರ್ಚಿ ಮೇಲೆ ಕೂಡ್ರಿ. ಭಾಳ ಮಂದಿ ಅಂತಾರೆ ನೆಲದಾಗ ಹೆಂಗೆ ಕೂಡ್ಲಿ, ಮಣ್ಣು ಹತ್ತದ, ಸತ್ತ ಮೇಲೆ ಮಣ್ಣಾಗ ಇಡ್ತಾರಲ್ಲ ಇವ, ಅದು ಹೋಯ್ತ ಕಡೆ. ಭಾಳ ಮಂದಿ ಭಾಳ ವಿಚಾರ ಮಾಡ್ತಾರೆ, ಮಣ್ಣು ಹತ್ತತ್ತ ಎದಕ್ಕೆ? ಬಟ್ಟಿಗೆ ಮಣ್ಣು ಹತ್ತದ, ಮೈಗೆ ಮಣ್ಣು ಹತ್ತೆ ಹೋಯ್ತು. ಬರೀ ಮಣ್ಣಾಗ ಇಡ್ತಾರ ಅಂತ ನಮಗೆ ಗೊತ್ತಿಲ್ಲ, ಮಣ್ಣು ಹತ್ತದ. ವಾ 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 ಈಗ ಇಂಥ ವಿಚಾರಗಳು, ಇಂಥ ವಿಚಾರ ತೆಗೀರಿ. ಚಂದ ಈ ಕಡೆ ಹೆಣ್ಮಕ್ಳು ಕೂಡ್ರಿ, ಈ ಕಡೆ ಗಂಡ್ಸು ಮಕ್ಳು ಕೂಡ್ರಿ, ಚಂದ ಪ್ರವಚನ ಕೇಳ್ರಿ. ಏನು ಪುಕ್ಕಟೆ ಪ್ರವಚನ, ರೊಕ್ಕ ಕೊಟ್ಟಲ್ಲ, ಕೊಡೋರು ಕೊಡ್ತಾರೆ ನಮಗೆ, ಹೌದಿಲ್ಲ ರೀ? ಕೊಡ್ತಾರಿಲ್ಲ? ಪುಕ್ಕಟೆ ಪ್ರವಚನ ಚಂದ ಕೇಳ್ರಿ, ಆನಂದಿಂದ ಇರ್ರಿ. ಟಿ ವಿರ ಜೀವನ ಪರ್ಯಂತ ನೋಡೋದದ ರೀ. ಇದು ಏನು ಜ್ಞಾನ ಅದಲ್ಲ, ಇದು ಅಧ್ಯಾತ್ಮದ ಜ್ಞಾನ ಅದಲ್ಲ, ಇದು ಸಿಗಲ್ಲ. ಮತ್ತಿನ 1 ವರ್ಷ ಕಾಯ್ಬೇಕಾಗ್ತದ. 1 ವರ್ಷ ತನಕ ನಾ ಜೀವಂತ ಇರ್ತೇನಂತ ನಿಮಗೇನು ಗ್ಯಾರಂಟಿ? ನಾ ಜೀವಂತನೂ ಇದ್ದೆ, ನಾ ಇಲ್ಲಿ ಬರ್ತೇನೆ ಮತ್ತು ಮುಂದಿನ ವರ್ಷ ಅಂತ ನಿಮಗೇನು? ನನಗೆ ಗ್ಯಾರಂಟಿ ಇಲ್ಲ, ನಿಮಗೂ ಗ್ಯಾರಂಟಿ ಇಲ್ಲ, ಹೌದಿಲ್ಲ ರೀ ಗವಾಯಿ? ಹೌದಲ್ಲ ತರ